ಸೋನು ಶ್ರೀನಿವಾಸ್ ಗೌಡ ಅವರ ಒಂದು ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಕಾರಣ ಆಗ್ತಿರ್ತಕ್ಕಂಥ ಸದ್ಯಕ್ಕೆ ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಇರತಕ್ಕಂಥದ್ದು. ಸೊ ಅವ್ರನ್ನೇ ಮಾತಾಡ್ಸೋಣ. ಸೊ ಈಗ ಸಾಕಷ್ಟು ಕಾರಣಗಳಿಗೆ ನೀವು ಮಾತನಾಡ್ತಾ ಇದ್ರಿ, ಬಟ್ ಸಾಕಷ್ಟು ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳನ್ನು ಕೂಡ ಮಾತನಾಡ್ತಾ ಇದ್ರಿ, ಅದನ್ನ ಎಂಜಾಯ್ ಮಾಡ್ತಾ ಇದ್ರಿ, ಅದು ಒಂದು ಭಾಗ ಆಯಿತು. ಬಟ್ ಈಗ ಒಂದು ಪದ, ನೀವು ಬಳಸಿರ್ತಕ್ಕಂಥ ಪದ ಅತಿರೇಕಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ಫಸ್ಟ್ ನಿಮ್ಮ ರಿಯಾಕ್ಷನ್ ಏನಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ ಅಂತ? ಸರ್, ನಾನು ಇನ್ನೊಂದ್ಸಲ ಹೇಳ್ತೀನಿ, ನಾನು ಕಳ್ಳನ್ ಮಕ್ಕಳು ಅಂತ ಹೇಳಿರೋದು ಯಾವುದೇ ಉದ್ದೇಶಕ ಪೂರ್ವಕ ಅಲ್ಲ ಸರ್. ಆ ಒಂದು ಕಳ್ಳನ್ ಮಕ್ಕಳು ಅನ್ನೋಕ್ಕೂ ಮುಂಚೆ ನನ್ನ ಆ ಒಂದು ಆಂಕರ್ ಕ್ವಶನ್ ಕೇಳ್ದ, ನಿನಗೆ ಮೋಸ ಮಾಡಿರೋ ಹುಡುಗರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅಂದಾಗ ನನ್ನ ಆನ್ಸರ್ ಇದಾಗಿತ್ತು. ಅದನ್ನ ಎಲ್ಲೂ ಯಾರು ಹಾಕಿಲ್ಲ ಸರ್. ಬರೀ ನಾನು ಕಳ್ಳನ್ ಮಕ್ಳು ಅಂದ್ಬಿಟ್ಟೆ. ಚಿಕ್ಕ ಹುಡುಗ್ರಿಗೂ ತೋರಿಸಿದ್ರು ಅವ್ರು ಹೇಳ್ತಾರೆ ಇದು ತಮಾಷೆಗೆ ಮಾಡಿದ ವಿಡಿಯೋ, ನಗ್ನಾಗ್ತಾ ಮಾಡಿದ ವಿಡಿಯೋ ಅಂತ. ನಾನು ಯಾವತ್ತೂ ಉದ್ದೇಶಪೂರ್ವಕವಾಗಿ ಯಾರ ಬಗ್ಗೆನೂ ಮಾತಾಡಿಲ್ಲ ಸರ್. ಆ ಒಂದು ಕಮೆಂಟ್ ಪಾಸ್ ಮಾಡಿರೋ ಒಂದು ಕ್ಲಿಪ್ನ ಇಟ್ಕೊಂಡು ಸಾಕಷ್ಟು ಅಂದ್ರೆ ಲೆಕ್ಕಕ್ಕೆ ಇಲ್ದಿರುವಷ್ಟು ಜನ ಬಂದು ನನ್ನ ಬಗ್ಗೆ ನೆಗೆಟಿವ್ ಆಗಿ ಇಲ್ಲ ಸಲ್ಲದ ಮಾತುಗಳನ್ನ ನನಗೆ ತುಂಬಾ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನನಗೆ ನೆಗೆಟಿವ್ ಮಾಡ್ತಾ ಇರೋದುಂಟು. ಸೊ ಅದನ್ನ ನಾನು ಸಹಿಸಕ್ಕಾಗಲ್ಲ. ನನ್ನ ಫ್ಯಾಮಿಲಿಗೂ ಕೂಡ ಬೈದಿದ್ದಾರೆ, ಏನೇನೋ ಡ್ಯಾಶ್ ಅಂತ ಮಾತಾಡಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಬಂದು ನಾನು FIR ಮಾಡಿಸಕ್ಕೆ ಬಂದಿದ್ದೀನಿ ಸರ್. ನಾನು ಪರ್ಟಿಕ್ಯುಲರ್ ಆಗಿ ಅಂದ್ರೆ ನೀವು ಕೂಡ ಅಂದ್ರೆ ಮಾತಿನ ಬರದಲ್ಲಿ ಆ ಒಂದು ಪದವನ್ನ ಬಳಸಬಾರ್ದಿತ್ತು ಅಂತ ನಿಮಗೆ ಅನ್ಸಿದ್ದುಂಟಾ? ಸೊ ಅದಕ್ಕೆ ಒಂದು ಕ್ಷಮೆ ಕೇಳಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೋದಿತ್ತು ಅಂತ ಅನಿಸ್ತಿಲ್ವಾ, ಹೇಗೆ ಅಂತದ್ದು? ಸರ್, ಇವಾಗ ಬೇಕು ಅಂತ ಮಾಡಿದ್ದಾಗಿದ್ರೆ ನಾನು ಇದೇ ತರ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ನನ್ನ ಫ್ಯಾನ್ಸ್ ನೋಡ್ತಾರೆ, ನಾನು ಬೇಕು ಅಂತ ಹೇಳಿದೀನಿ ಅಂದ್ರೆ ಡೆಫಿನೆಟ್ಲಿ ನಾನು ತಲೆ ಬಾಗೇ ಬಾಗ್ತೀನಿ ಸರ್. ನಂದು ಎಲ್ಲಿ ತಪ್ಪಿರುತ್ತೆ ನಾನು ತಲೆ ಬಾಗ್ತೀನಿ, ತಪ್ಪಿಲ್ವಾ ನಾನು ತಲೆ ಬಾಗಲ್ಲ ಸರ್. ಈಗ ಆ ವಿಡಿಯೋನ ಆ ಆಂಕರ್ ಕಟ್ ಮಾಡಿ ಹಾಕ್ಬೋದಿತ್ತಲ್ವಾ? ಅವ್ರಿಗೂ ಗೊತ್ತು ಸಲಿಗೆಯಿಂದ ನಾವಿಬ್ರು ಮಾತಾಡ್ತಾ ಇದ್ವಿ ಅಂತ ಹೇಳಿ. ಆ ಯಪ್ಪನು ಕಟ್ ಮಾಡಿ ಹಾಕಿಲ್ಲ, ಅವ್ರಿಗೆ ಏನ್ ಬೇಕಿತ್ತು ಅದನ್ನ ತೋರ್ಸ್ಕೊಂಡ್ರು. ಬಟ್ ನಾನು ತಮಾಷೆಗೆ ಹೇಳಿರೋ ಮಾತಿಂದ ನಾನು ಯಾಕೆ ಸಾರಿ ಕೇಳ್ಬೇಕು? ನಾನು ತಪ್ಪಿದ್ರೆ ನಾನು ತಲೆ ಬಗ್ತೀನಿ, ನಾನು ತಪ್ಪೇ ಇಲ್ಲ, ನಾನು ಯಾಕೆ ಸಾರಿ ಕೇಳಲಿ ಸರ್? ಈಗ ನೀನ್ ಕಾನೂನು ಪ್ರಕಾರ ಹೋಗ್ತೀಯ ಅಂದ್ರೆ ನಾನು ಕಾನೂನು ಪ್ರಕಾರನೇ ಬರ್ತೀನಿ, ನೀನ್ ಕಾನೂನು ವಿರುದ್ಧ ಹೋಗ್ತೀಯ ಅಂದ್ರೂ ನಾನು ಬರಲ್ಲ, ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ ಸರ್. ನೀವು ಅಲ್ಲೇ ಒಂದು ಸಮಜಾಯಿಷಿ ಕೊಡುವಂತ ಪ್ರಯತ್ನ ಕೂಡ ಮಾಡಬಹುದಾಗಿತ್ತು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅದನ್ನ ಸ್ಪಷ್ಟೀಕರಣ ಕೊಟ್ಟು ಒಂದಿಷ್ಟು ಅಂದ್ರೆ ಇತ್ಯರ್ಥ ಮಾಡುವಂತ ಪ್ರಯತ್ನ ಕೂಡ ಮಾಡಬಹುದಾಗಿತ್ತು. ಅಂದ್ರೆ ಇಡೀ ಒಂದು ಗಂಡು ಮಕ್ಕಳ ಸಮುದಾಯದಕ್ಕೆ ಹೇಳಿದಂಗೆ ಆಯ್ತು ಅನ್ನುವಂತ ರೀತಿಯಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಅಂದ್ರೆ ಎಲ್ಲಾ ಗಂಡು ಮಕ್ಕಳು ಕಳ್ಳನ ಮಕ್ಕಳು ಅನ್ನುವಂಥದ್ದು ಸಹಜವಾಗಿ ಸರಿಯಲ್ಲ, ಅದನ್ನ ಯಾರು ಕೂಡ ಒಪ್ಕೊಳಕ್ತಾ ಇರಲ್ಲ. ನಿಮ್ಮ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಬೇರೆಯವ್ರಿಗೂ ಕೂಡ ಇದು ಹರ್ಟ್ ಆಗಿದೆ, ಅದನ್ನ ಹೇಗೆ ತಗೊಳ್ತಾ ಇದ್ರಿ ಅಂತ? ಸರ್, ನಾನು ಕಳ್ಳನ್ ಮಕ್ಕಳು ಅಂತ ಅಂದ್ಮೇಲೆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದೀನಿ. ಏನಂತ ಹೇಳಿದೀನಿ ಅಂದ್ರೆ, ಹುಡುಗಿರ್ ಸರಿ ಇದ್ರೆ ಹುಡುಗರು ಸರಿ ಇರಲ್ಲ, ಹುಡುಗರು ಸರಿ ಇದ್ರೆ ಹುಡುಗಿರ್ ಸರಿ ಇಲ್ಲ, ಇಬ್ರು ಸರಿ ಇದ್ರೆ ದೇವ್ರು ಸರಿ ಇರಲ್ಲ ಅನ್ನೋದು ನಾನು ಕಮೆಂಟ್ ಪಾಸ್ ಮಾಡಿದೀನಿ. ಆ ಒಂದು ವಿಡಿಯೋನ ಎಲ್ಲೂ ಹಾಕಿಲ್ಲ ಆ ಒಂದು ಆಂಕರ್ ಅನ್ನೋನು. ಅವನಿಗೇನ್ ಬೇಕು, ಅವನು ಫೇಮಸ್ ಆಗಕ್ಕೆ ಎಷ್ಟು ಕ್ಲಿಪ್ ಬೇಕು ಅಷ್ಟು ಮಾತ್ರ ಹಾಕೊಂಡಿರೋದುಂಟು ಸರ್. ನಾನು ಎಲ್ಲೇ ಪ್ರಮಾಣ ಮಾಡಿ ಹೇಳಿ, ನಾನು ಆತ್ಮಸಾಕ್ಷಿ ವಿರುದ್ಧ ಎಲ್ಲೂ ಹೋಗಲ್ಲ, ಬೇರೆಯವ್ರ ತರ ಮುಚ್ಚು ಮರೆ ಮಾಡಲ್ಲ. ಆನ್ ಸ್ಪಾಟ್ ಡೈರೆಕ್ಟ್ ನಾನು ಏನಿದೆ ಅದೇ ಹೇಳೋದು. ನಾನು ತಮಾಷೆಗೆ ಹೇಳಿದ ಮಾತು ಅಷ್ಟೇ ಸರ್. ಅದನ್ನ ಇಷ್ಟು ತಗೊಂಡು ಹೋಗ್ತಿದಾರೆ ಅಂದ್ರೆ ತಗೊಂಡೋಗ್ಲಿ, ಏನ್ ಬರುತ್ತೆ ಫೇಸ್ ಮಾಡ್ತೀನಿ. ನಾನು ಯಾವುದೇ ಗಂಡಸ್ರಿಗೂ ಬೇಜಾರು ಮಾಡ್ಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ, ನಾನು ಹೇಳೋದು ಇಲ್ಲ ಸರ್.